ಬೋಧೇವಣ್ಣ ಇಲ್ಲಿ ನೋಡಿ ಮುಂದೆ ಸರ್ ಒಂಚೂರು ಹತ್ರ ಬನ್ನಿ. ಪರಿಸರದ ದಿನಾಚರಣೆ ಅಂಗವಾಗಿ ನಮ್ಮ ಸ್ನೇಹಿತರಾದಂಥ ಚಂದ್ರಹಾಸ್ರವರು ಮತ್ತು ಮಹಿಳೆಯರು ಮತ್ತು ನಮ್ಮೆಲ್ಲ ಸ್ನೇಹಿತರುಗಳು ಪುರುಷರು ಎಲ್ಲ ಸೇರಿ ಗೋಕುಲಂ ಬಸವೇಶ್ವರ ಪಾರ್ಕಲ್ಲಿ ಮತ್ತು ನಮ್ಮ ಬೃಂದಾವನ ಬಡಾವಣೆಯ ನಮ್ಮ ESI ಪಕ್ಕ ಇರತಕ್ಕಂಥ ಈ ಪಾರ್ಕ್ನಲ್ಲಿ ಹಲವಾರು ಗಿಡಗಳನ್ನು ನೆಡಬೇಕು ಅಂತ ಹೇಳಿ ನಾವು 101 ಗಿಡಗಳನ್ನು ನೆಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಇವತ್ತು ನಾವು ಹೆಚ್ಚು ಗಿಡಗಳನ್ನು ನೆಡ್ತಾ ಇದ್ದೇವೆ. ನಾವು ತಿಳಿದಾಗೆ ಈ ವಿಶ್ವ ಪರಿಸರ ದಿನಾಚರಣೆ ಒಂದೇ ದಿವಸ ನಾವು ಮಾಡಿದ್ರಾಗಲ್ಲ. ಪರಿಸರವನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು. ಏನು ನಮಗೆ ಈ ಆಕ್ಸಿಜನ್ ಸಿಗುತ್ತೆ, ಇದರಿಂದ ನಾವು ಈ ಆಕ್ಸಿಜನನ್ನು ನಾವು ಉಚಿತವಾಗಿ ಪಡಿತಾ ಇದ್ದೇವೆ. ಉಚಿತವಾಗಿ ಪಡಿಬೇಕಾದ್ರೆ ಈ ಪರಿಸರ ನಮಗೆ ಕೊಡ್ತಾ ಇದೆ. ಅದ್ರ ಹೆಚ್ಚು ಜನಸಂಖ್ಯೆ ಜಾಸ್ತಿ ಇದ್ದಂಗೆ ಆಕ್ಸಿಜನ್ ಜಾಸ್ತಿ ಬೇಕಾದಾಗ ನಮ್ಗೆ ಹೆಚ್ಚು ಮರಗಳನ್ನು ಬೆಳೆಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸೇರಿ ನಾವೊಬ್ಬರೇ ಮಾಡೋದಾಗಲ್ಲ, ಎಲ್ಲರೂ ಸಹ ನಾವು ಈ ಸಾಲು ಮರ ತಿಮ್ಮಕ್ಕರವರ ನಾವು ಆದರ್ಶವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಇವತ್ತು ಬೇಕಾದಷ್ಟು ಜನ ಈ ಗಿಡಗಳನ್ನು ಬೆಳೆಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ನಾವು ಸಹ ಅವ್ರಿಗೆ ಅಭಿನಂದಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಗೇನಾದರೂ ಹೆಚ್ಚು ಗಿಡಗಳನ್ನ ನಡೆಸಿ ನಾವೇನಾದ್ರು ಪರಿಸರ ಕಾಪಾಡಲಿಲ್ಲ ಅಂತಂದರೆ ನಾವು ಇವತ್ತು ಆಕ್ಸಿಜನ್ನ ಫ್ರೀಯಾಗಿ ಪಡಿತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಾವು ಆಕ್ಸಿಜನ್ನ ತಗೋಬೇಕಂತ ಸಂದರ್ಭ ಬಂದರೂ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ನಮ್ಮ ರೈತರಾಗಿ ಇವತ್ತು ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಏನು ರೈತರ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಾರೆ, ನಮ್ಮ ಕುಮಾರಣ್ಣನವರು ಏನು ಪರಿಸರದ ಬಗ್ಗೆ ಮತ್ತು ರೈತರ ಅವರು ಸಹ ವ್ಯವಸಾಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಹ ಇವತ್ತು ಎಲ್ಲ ಜನರು ಸಹ ರೈತರ ಒಂದು ಚಿಂತನೆಗಳನ್ನು ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಒಂದು ರೆವಲ್ಯೂಷನ್ ಕ್ರಾಂತಿ ಆದರೂ ಆಶ್ಚರ್ಯ ಇಲ್ಲ. ಈಗಾಗಲೇ ಏನು IT ಮಾಡಿರೋರು, ಹೆಚ್ಚು ಓದಿರೋರು ಸಹ ಇವತ್ತು ತೋಟಗಳು ಹೋಗಿ ಪರಿಸರವನ್ನು ಉಳಿಸ್ಬೇಕು, ಅಲ್ಲಿ ವ್ಯವಸಾಯವನ್ನು ಮಾಡಬೇಕು ಅಂತ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವೇನು ರೈತರಿಗೆ ನಾವು ಪ್ರೇರಣೆಯಾಗಿ ನಿಂತು ಅವ್ರ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಸಹ ಸೇರಿ ಮಾಡಬೇಕಾಗುತ್ತೆ. ಅವತ್ತು ದಿವಸಗಳಲ್ಲಿ ನಾವು ಬರೀ ವ್ಯವಸಾಯ ಮಾಡೋ ಜೊತೆಗೆ ಗಿಡಗಳನ್ನು ಬೆಳೆಸುವ ಜೊತೆಗೆ ಬೆಳೆಸಿದ್ರೆ ಆಗ ನಮ್ಗಿನ್ನೂ ಹೆಚ್ಚು ಪರಿಸರದ ಕಾಳಜಿ ಉಂಟಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಚಂದ್ರಹಾಸ್ ಅವರು ಮತ್ತು ನಮ್ಮ ಕುಮಾರಣ್ಣವರು ಅವರೆಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮಹಿಳೆಯರಿಗೆ ಮತ್ತು ನಮ್ಮ ಇನ್ನೊಬ್ಬರು ಸ್ನೇಹಿತರಾದಂಥ ನಮ್ಮ ಭೋಜರಾಜಣ್ಣವರು ಸಹ ಇದ್ದಾರೆ, ನಮ್ಮ ರಾಜೇಶ್ ಅಣ್ಣವರು ಇದ್ದಾರೆ, ಮತ್ತು ನಮ್ಮ ಅಕ್ಕ ಈಗಾಗಲೇ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಮೈಸೂರು ನಗರ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರನ್ನು ಮಾತಾಡ್ತಾರೆ ಚಂದ್ರಹಾಸ ಅಂತ. ಇವತ್ತು ಪರಿಸರ ದಿನಾಚರಣೆ ಪ್ರಯುಕ್ತ ನಾವು ಪರಿಸರನ ಕಾಪಾಡಬೇಕು ಅಂತೇಳಿ ಇವತ್ತು ನಾವು ಗಿಡಗಳನ್ನೆಲ್ಲ ನೆಟ್ಟು ಬೆಳಿಗ್ಗೆಯಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಮ್ಮ ನಗರಾಧ್ಯಕ್ಷರಾದ ಮಂಜಣ್ಣವರು ಕೃಪೆ ಅವರಿಂದ ನಾವು ಮಾರ್ಗದರ್ಶನದಿಂದ ನಾವು ಗಿಡಗಳನ್ನ ಬೆಳಿಗ್ಗೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇವತ್ತು ಅವ್ರು ಬ್ಯುಸಿ ಇದ್ರು, ಸಾಯಂಕಾಲ ಸಿಗ್ತೀನಿ ಅಂದರು. ನಮಗೆ ಅದಕ್ಕೆ ಸಾಯಂಕಾಲ ಪ್ರೋಗ್ರಾಮ್ ಇಟ್ಕೊಂಡು ನಾವು ಕುಮಾರಣ್ಣವರು ನೆಕ್ಸ್ಟು ಮುಖ್ಯಮಂತ್ರಿ 2028ಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಆರೋಗ್ಯ, ಚಾಮುಂಡೇಶ್ವರಿ ಆರೋಗ್ಯ ಕೊಡಲಿ, ಪರಿಸರ ಅವ್ರಿಗೆ ಕಾಪಾಡಲಿ ಅಂತ ಹೇಳಿ ನಾವು ಇಲ್ಲಿ ಗಿಡಗಳನ್ನು ಹಮ್ಮಿಕೊಂಡಿದ್ದೀವಿ. ಪರಿಸರ ದಿನಾಚರಣೆಯನ್ನು ನಮ್ಮ ಬೃಂದಾವನ ಬಡಾವಣೆಯಲ್ಲಿ ನಮ್ಮ ಮಂಜು ಸರ್ ಜೊತೆ ಎಲ್ಲರೂ ನಮ್ಮ ಗೆಳತಿಯರು ಮತ್ತು ಅಣ್ಣಂದಿರು ಎಲ್ಲ ಸೇರಿ ಆಚರಿಸ್ತಾ ಇದ್ದೀವಿ. ಸೊ ಇವತ್ತು ಒಂದೇ ದಿನ ಇದು ಸೀಮಿತವಾಗಿರಬಾರ್ದು, ಇದು ನಿರಂತರವಾಗಿರಬೇಕು ಅಂತ ಎಲ್ಲರನ್ನಲ್ಲೂ ಕೇಳ್ಕೊತೀನಿ. ಈಗ ಅಮೇರಿಕಾ ಅಂತ ಹೇಳ್ತಾರೆ ಎಲ್ಲ ಅಷ್ಟು ಹಸಿರಿದೆ ಹಾಗೆ ಹೀಗೆ ಅಂತ, ಬಟ್ ಅದು ಅವರು ಮ್ಯಾನ್ ಮೇಡ್ ಮಾಡಿರ್ತಾರೆ, ಅಂದರೆ ಮನುಷ್ಯ ಸೃಷ್ಟಿ ಮಾಡಿರುವಂಥದ್ದು. ಆದರೆ ನಮ್ಮ ಒಂದು ಭಾರತದಲ್ಲಿ ತುಂಬ ನಮ್ಮದು ಪರಿಸರ ಅಥವಾ ಸಂಪನ್ಮೂಲಗಳು ತುಂಬ ಇದೆ. ಅದನ್ನು ಉಳಿಸ್ಕೊಂಡೋದ್ರೆ ಅಮೇರಿಕಾಗಿಂತಲೂ 100 ಪಟ್ಟು ಅದನ್ನು ಮಾಡ್ಬೋದು. ಆದರೆ ನಮ್ಮ ಎಲ್ಲರ ಸಹಕಾರಗಳಿರಬೇಕು. ಸೊ ಪರಿಸರ ಒಂದು ಪ್ಲಾಸ್ಟಿಕ್ ಆಗ್ಬೋದು, ಮತ್ತೊಂದು ಯೂಸ್ ಮಾಡೋದಾಗ್ಬೋದು, ಎಲ್ಲನೂ ಪೇಪರು ಆ ಥರದ್ದೆಲ್ಲ ಯೂಸ್ ಮಾಡ್ತಾ ಹೋದರೆ ಪರಿಸರನ ಉಳಿಸ್ಕೋಬೋದು. ಮತ್ತು ಮಕ್ಕಳಿಗೂ ಅಷ್ಟೇ ನಾವು ಈ ಚಿಕ್ಕ ವಯಸ್ಸಿನಿಂದನೇ ಅವ್ರಿಗೆ ಪರಿಸರ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಿದ್ರೆ ಮಕ್ಕಳುಗಳನ್ನು ಅದನ್ನು ತಿಳ್ಕೊತಾರೆ. ಮತ್ತು ಆದಷ್ಟು ಈ ಕಸವನ್ನು ವಿಲೇವಾರಿ ಮಾಡುವಾಗ ಈ ಪ್ಲಾಸ್ಟಿಕ್ಕನ್ನು ಬಿಟ್ಟು ಪೇಪರ್ ಬ್ಯಾಗ್ಸು ಆ ಥರದಲ್ಲಿ ಮಾಡಿ, ಹಸಿ ಕಸ ಒಣ ಕಸವನ್ನು ಬೇರೆ ಮಾಡಿ ನಾವು ಪರಿಸರವನ್ನು ಕಾಪಾಡಬೇಕು ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಅಲ್ಲಿಲ್ಲ ಅಂಥೇಳಿ.